ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಇಂದು ಸಹ ನಾವು ಕ್ರೈಸ್ತರು ಹಾದು ಹೋಗಬೇಕಾದಂಥ ಈ 4 ಹಾದಿಗಳ ಕುರಿತು ಇನ್ನೂ ಹೆಚ್ಚಿನದಾಗಿ ನಾವು ಕಲಿಯೋದಕ್ಕೆ ಹೋಗ್ತೇವೆ. ಈ ಸಂದೇಶದ ಮೂಲಕ ನೀವು ಆಶೀರ್ವಾದ ಹೊಂದ್ತೀರಾ. ನೋಡ್ರಿ, ಮಾತುಗಳಲ್ಲಿ ಕೇಳಿಸ್ಕೊಳ್ರಿ. ಯೋರ್ದನ್ ಹೊಳೆ ಏನು ತೋರಿಸ್ತದೆ ಗೊತ್ತಾ? ಎಲ್ಲರೂ ಓದೋಣ, ಎಲ್ಲರೂ ಒಟ್ಟಾಗಿ. ವಾಗ್ದಾನ ದೇಶಕ್ಕೆ ಒಂದು ಹೆಜ್ಜೆ ಮಾತ್ರವೇ ಇರುವಂತ ಒಂದು ಹಂಬಲ. ನಿನ್ ಗೊತ್ತು ಚೆನ್ನಾಗಿ, ಹಿಂಗೆ ಮಾಡಿದ್ರೆ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಏನೋ ದೇವರು ಹೇಳ್ತಾ ಇರ್ಬೇಕು, ಗೊತ್ತಿಲ್ಲ ನನಗೆ ಏನು ಅಂತ. ಐ ಡೋಂಟ್ ನೋ ವಾಟ್ ಈಸ್ ದ್ಯಾಟ್ ಪ್ರಾಬ್ಲಮ್. ಈ ಸುಮಾರು ವರ್ಷಗಳ ಹಿಂದೆ ನಮ್ಮ ಸಾಸ್ಲೂನಲ್ಲಿ ಚಿಲ್ಡ್ರನ್ಸ್ ಹೋಮ್ ಬಿಲ್ಡಿಂಗ್ ಕಟ್ಟಿ 1 ವರ್ಷ ಆಗಿಲ್ಲ. ಏನಾಯಿತು ಅಂತಂದರೆ, ಅಲ್ಲಿ ಮೇಯ್ನು ಎಂಟ್ರೆನ್ಸು ಮುಂದೆನೇ ಪಕ್ಕದಲ್ಲಿ ಒಂದು 2nd ಫ್ಲೋರಿಂದ ನೀರು ಬರ್ತಾನೇ ಇತ್ತು. ಮತ್ತು ಇದ್ದಕ್ಕಿದ್ದಂಗೆ ನಮ್ಮದು ಮೇಯ್ನ್ ಹಾಲ್ನಲ್ಲಿ ಕರ್ನಾಟಕಕ್ಕಾಗಿ ಉಪವಾಸ ಪ್ರಾರ್ಥನೆ ನಡೀತದಲ್ಲ, ಆ ಹಾಲ್ನಲ್ಲಿ ಅಲ್ಲಲ್ಲಿ ಬಾತ್ರೂಮ್ಗೆ ಈ ಫ್ಲ್ಯಾಟ್ಗಳು ಮಾಡಿದ್ರಲ್ಲ ಡೌನ್ನಲ್ಲಿ, ಆ ಪ್ಲ್ಯಾಟ್ಫಾರ್ಮು ಅಲ್ಲಿಂದಲೂ ನೀರು ಬರ್ತಾಯಿತ್ತು. ತೊಳ ನೀರು ಸುರಿತಾ ಇತ್ತು. ನಮ್ಮ ಸ್ಟಾಫ್ಗಳು ಹೇಳೋರು, ಏನೋ ದೊಡ್ಡ ಪ್ರಾಬ್ಲಮ್ ಆಗಿದೆ. ಸರಿ, ಮೇಸ್ತ್ರಿ ಕರ್ಸಿದ್ವಿ. ಅವ್ರೇನು ಹೇಳಿದ್ರು, ಬಿಲ್ಡಿಂಗ್ ಎಲ್ಲ ಹೊಡಿಬೇಕು, ಏನೋ ಎಲ್ಲ ಹೊಡಿಬೇಕಾದ್ರು. ಇನ್ನು ಕೆಲವ್ರು ಹೇಳಿದ್ರು ಟೈಲ್ಸ್ ಎಲ್ಲ ತೆಗಿಬೇಕು ಅಂದರು. ಎಲ್ಲ ತೆಗೆದು ನೋಡ್ಬೇಕು. ಅಯ್ಯೋ, ತುಂಬ ದೊಡ್ಡ ಎಕ್ಸ್ಪೆನ್ಸ್, ಏನು ಮಾಡೋದು? ಸರಿ, ಆ ಟೈಮಲ್ಲಿ ಜಸ್ಟು ನಾನು ಸಹ ದೇವರೇ ಏನಪ್ಪ ಮಾಡೋದು, ಪ್ರಾರ್ಥನೆ ಮಾಡೋಣ ಅಂಥೇಳಿ ಸ್ಟೀವನ್ ಹತ್ರನೂ ಹೇಳಿದ್ರು, ನಮ್ಮ ಹತ್ರನೂ ಹೇಳಿದ್ರು. ಏನು ಮಾಡೋದು ಗೊತ್ತಿಲ್ಲ. ಒಬ್ಬರು ಟೈಲ್ಸ್ ಹೊಡಿ ಅಂತಾರೆ, ಒಬ್ಬರು ಇದು ಮಾಡು ಅಂತಾರೆ, ಅದು ಮಾಡು ಅಂತಾರೆ. ನಾವೆಲ್ಲ ಪ್ಲ್ಯಾನ್ ಮಾಡಿ ನಾವು ನೋಡ್ತಾ ಇದ್ವಿ. ಏನೂ ವರ್ಕ್ ಆಗಿಲ್ಲ. ಕಡೆಗೆ ಒಂದಿನ ಪ್ರಾರ್ಥನೆ ಮಾಡಬೇಕಾದ್ರೆ ಇದ್ದಕ್ಕಿದ್ದಾಗೆ ನಮ್ಮ ಸ್ನಾನದ ಮನೆಯಲ್ಲಿ ನ್ಯಾನಿ ಟ್ರಾಪ್ ಇದೆ. ಅದನ್ನು ನಾನು ತೆಗೆದುಬಿಟ್ಟು, ಅದನ್ನ ತೆಗಿ ಅದು ತೆಗೆದುಬಿಟ್ಟು ಮೇಲ್ಗಡೆ 1st ಫ್ಲೋರಲ್ಲಿ ತೆಗೆದುಬಿಟ್ಟು ಕೈ ಹಾಕಿದೆ. ಕೈ ಹಾಕಿದ್ರೆ ಆಗಿನ ಕಾಲದಲ್ಲಿ ಈ ಫ್ಲೋರ್ ಹಾಕಿದ್ರಲ್ಲ ಟೈಲ್ಸು, ಇವ್ರೇನು ಮಾಡಿಬಿಟ್ಟವ್ರೆ, ಟೈಲ್ಸ್ ಹಾಕಬೇಕಾದ್ರೆ ಈ ನ್ಯಾನಿ ಟ್ರಾಪಲ್ಲಿ ಸಾಧಾರಣ ಯಾರು ಹೊಸ ಮನೆ ಕಟ್ಟಿದ್ದೀರ ಹುಷಾರು, ಎಲ್ಲರೂ ನೋಡ್ರಿ. ಆ ನ್ಯಾನಿ ಟ್ರಾಪ್ ಇರ್ತದಲ್ಲ, ಈ ಟೈಲ್ಸ್ ಹಾಕೋರು ಈಸಿ ಆಗಲಿ ಅಂದ್ಬಿಟ್ಟು ಅದ್ರ ಸುತ್ತ ಒಳಗಡೆ ಸಿಮೆಂಟ್ ಹಾಕಲ್ಲ, ಹಂಗಂಗೆ ಮೇಲೆ ಹಾಕ್ಬಿಟ್ಟು ಹೊಟ್ಟೋಗ್ತಾರೆ. ಸುಮಾರು ದಿನಗಳಾದಮೇಲೆ ಲೀಕ್ ಆಗ್ತದೆ. ನರಸಿಂಹನ್ ಕರೆದೆ, ಬಾಪ ಇಲ್ಲಿ ಸ್ವಲ್ಪ ಸಿಮೆಂಟ್ ಕಲಿಸ್ಬಿಟ್ಟು ಸಿಮೆಂಟ್ ಹಾಕು ಅಂದರು. ಇಲ್ಲಿಗೆ 15 ವರ್ಷ ಆಯಿತು, ನೀರು ಲೀಕೇಜೇ ಇಲ್ಲ. ದೇವರು ಯಾವಾಗಲೂ ಚಿಕ್ಕ ಎಕ್ಸ್ಪೆನ್ಸಿಂದ ದೊಡ್ಡ ಕಾರ್ಯ ಮಾಡ್ತಾರೆ. ನಾವು ದೊಡ್ಡ ಎಕ್ಸ್ಪೆನ್ಸ್ ಮಾಡಿ ಚಿಕ್ಕ ಕಾರ್ಯ ಮಾಡೋದು. ದೇವರು ಚಿಕ್ಕ ಎಕ್ಸ್ಪೆನ್ಸಿಂದ ದೊಡ್ಡ ಕಾರ್ಯ ಮಾಡ್ತಾರೆ. ಇನ್ನೊಂದು ಹೇಳ, ಕೆಲವು ಸಲ ದೇವರು ನಿನ್ನ ಪ್ರಾಬ್ಲಮ್ನ ಬೇರೆಯವ್ರಿಗೆ ಹೇಳ್ತಾರೆ ಸಾಲ್ವ್ ಮಾಡುವಂತ. ಯಾರು ಗೊತ್ತು? ನಾನು ಹೇಳಲ್ಲ. ಒಬ್ಬ ಸಾಲ್ಗಾರನಿದ್ದ, ಫಿಲಮೋನ ಅವನ ಪುಸ್ತಕದಲ್ಲಿ ನೀವು ನೋಡಿ, ಒನೇಸೀಮನ್ ಅಂತ. ಸಾಲ ಮಾಡಿಬಿಟ್ಟು ಹೊಟ್ಟೋಗ್ಬಿಟ್ಟು ಅವನು ಎಲ್ಲಿಗೆ? ಜೈಲಿಗೆ. ಜೈಲಿನಲ್ಲಿ ಪೌಲ ಅವನಿಗೆ ಸುವಾರ್ತೆ ಸಾರ್ತಾನೆ. ಪೌಲನಿಗೆ ಅವನ ಸಾಲದ ಬಗ್ಗೆ ಮಾತಾಡ್ತಾರೆ. ನನಗೆ ಗೊತ್ತಿಲ್ಲ ನಿನ್ನ ಪ್ರಾಬ್ಲಮ್ ಏನು, ನಿನಗೆ ನಿದ್ದೆ ಕೊಡದೇ ಇರೋಂಥ ಪ್ರಾಬ್ಲಮ್ ಯಾವುದು, ನಿನ್ನ ಜೀವಮಾನದಲ್ಲಿ ಪ್ರಾರ್ಥನೆ ಮಾಡೋಕ್ಕೆ, ಬೈಬಲ್ ಓದೋಕ್ಕೆ, ನಿನಗೆ ದೇವ್ರನ್ನ ಹುಡ್ಕಕ್ಕೆ, ದೇವ್ರನ್ನ ನೀನು ನೋಡೋಕ್ಕೆ, ನಿನಗೆ ಯಾವುದು ಈ ಯೋರ್ದನ್ ಹೊಳೆ. ಒಂದು ವೇಳೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ದೇವರು ನಿನ್ನ ಹತ್ರನೇ ಉತ್ತರ ಇಟ್ಟಿರ್ಬೋದು, ಯಾರು ಗೊತ್ತು? ಬೇರೆಯವ್ರ ಹತ್ರ ಉತ್ತರ ಇಟ್ಟಿರ್ಬೋದು, ಯಾರಿಗೂ ಗೊತ್ತು? ಅಥವಾ ಡಾಕ್ಟ್ರ್ ಹತ್ರ ಇಟ್ಟಿರ್ಬೋದು, ಯಾರಿಗೂ ಗೊತ್ತು? ನೀನು ಯೋಚನೆ ಮಾಡ್ತಾ ಇರೋದು ಸರ್ಜರಿ, ದೇವರು ಒಂದು ವೇಳೆ ಒಂದು ಚಿಕ್ಕ ಮಾತ್ರೆಯಲ್ಲಿ ಇಟ್ಟಿರ್ಬೋದು, ಯಾರಿಗೂ ಗೊತ್ತು?
ನಂಗೆ ಗೊತ್ತಿಲ್ಲ, ಅಥವಾ ಒಂದು ವೇಳೆ ಪಾಸ್ಟರ್ ಜಸ್ಟ್ ಕೈ ಇಡು ಅಂತ ಹೇಳಿರ್ಬೋದು, ಅಥವಾ ಬೇರೆಯವರು ಯಾರಿಗೂ ಹೇಳಿರ್ಬೋದು ದೇವರು ಜಸ್ಟ್ ಕೈ ಇಡು ಅಂತ, ಅಥವಾ ಒಂದು ವಾಕ್ಯ ಜಸ್ಟ್ ಒಂದು SMS ಅಲ್ಲಿ ಒಂದು ವಾಕ್ಯ ನೀನು ನೋಡಿದ್ರೆ ಸಾಕು, ಅದರಲ್ಲಿ ನಿಂಗೆ ಅದ್ಭುತ ಇಟ್ಟಿರ್ಬೋದು, ಯಾರಿಗೂ ಗೊತ್ತು. ಪ್ರಿಯ ದೇವರ ಮಕ್ಕಳೇ, ಇವತ್ತು ಆ ಯೋರ್ದನ್ ನದಿಗೆ ನೀನು ಒಂದು ಹೆಜ್ಜೆ ಮುಂದೆ ಹಾಕು, ಅದು ವಿಭಾಗ ಆಗುತ್ತೆ, ನಿನ್ನ ವಾಗ್ದಾನದಲ್ಲಿ ನೀನು ಇರ್ತೀಯ. ಅದೇ ಕ್ರೈಸ್ತರ ಎರಡನೇ ಅನುಭವ. ಮೂರನೇದು ಇವಾಗ ನಾವು ನೋಡೋಣ. ದಯವಿಟ್ಟು ಈ ಕಡೆ ಒತ್ತಿಯಮ್ಮ, ರೀನಾ ಒತ್ತಿಯಮ್ಮ. ಹಾಂ, ಉರಿ ಅಥವಾ ಬೆಂಕಿ. ಉರಿ ಅಥವಾ ಬೆಂಕಿ. ಬೆಂಕಿ, ವೆರಿ ಗುಡ್. ದಯವಿಟ್ಟು ಹಾಗೆ ಈ ವಾಕ್ಯ ಒತ್ತಿಯಮ್ಮ. 1 ಪೇತ್ರ 4ನೇ ಅಧ್ಯಾಯ 12-13 ವಚನ. ಹಾಂ. ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯಪಡಬೇಡಿರಿ. ವಿಪರೀತವಾದ ಸಂಗತಿ ಸಂಭವಿಸುತ್ತೆಂದು ಯೋಚಿಸಬೇಡಿರಿ. ಆದರೆ ನೀವು ಎಷ್ಟರ ಮಟ್ಟಿಗೋ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರ್ರಿ. ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ. ತೇಜೋಮಯವಾದ ಆತ್ಮನಾಗಿರುವ ದೇವರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. ಸರಿ, ಆ 3ನೇ ಪಾಯಿಂಟು ತೆಗೆದಿಟ್ಕೊಳ್ಳಿ ಜಾಯ್ಸ್. ಓಕೆ, ವೆರಿ ಗುಡ್ ಮಾ. ಕ್ರೈಸ್ತರ ಹಾದು ಹೋಗುವಂಥ 3ನೇ ಒಂದು ಅನುಭವ ಉರಿ ಅಥವಾ ಬೆಂಕಿ. ಕೆಲವರೆಲ್ಲ ಈ ಬೆಂಕಿಯಲ್ಲಿ ಹಾದೋಗ್ತಾ ಇರ್ಬೋದು. ಈ ಚೇಲ್ಕೆರೆಯಲ್ಲಿ ಒಬ್ಬರು ನನಗೆ ಗೊತ್ತು, ಅವ್ರು ಯಾವಾಗಲೂ ಬಂದ್ಬಿಟ್ಟು ಏನು ಹೇಳೋರು ಗೊತ್ತಾ, ಏನಾದರೂ ಪ್ರಾಬ್ಲಮ್ ಬಂದರೆ ನನಗೆ ಇಲ್ಲಿಗೆ ಬಂದಿದೆ ಅನ್ನೋರು. ಎಲ್ಲಿಗೆ ಬಂದಿದೆ? ಇಲ್ಲಿಗೆ ಬಂದಿದೆ ಅನ್ನೋರು. ನನಗೆ ಬಂದು ಹೇಳೋರಪ್ಪ, ಇಲ್ಲಿಲ್ಲಪ್ಪ ಮನೆ ಪಕ್ಕದಲ್ಲಿದ್ದೆ, ಇಲ್ಲಿಗೆ ಬಂದಿದ್ದಪ್ಪ ನನಗೆ ಪ್ರಾಬ್ಲಮ್ಮು, ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ಮಾರ್ಕು, ಇಲ್ಲಿಗೆ ಬಂದಿದೆ. ಆ ಒಪ್ಪ ಯಾರು ಅಂದರೆ 1 ಲೀಟ್ರ್ ಹಾಲಿಗೆ 3 ಲೀಟ್ರ್ ನೀರು ಸೇರಿಸೋನು, ಅಂದರೆ ನೀರು ಇಲ್ಲಿವರೆಗೂ ಹಾಕೋದು ಅಂತ ಅರ್ಥ. ಅದಕ್ಕೆ ಇಲ್ಲ, ಯಾಕಂದ್ರೆ ನನಗೆ ಬೈಬಲಲ್ಲಿ ಎಲ್ಲೂ ಇಲ್ಲಿವರೆಗೆ ಬಂದಿದೆ ಅನ್ನೋದಿಲ್ವಲ್ಲ. ಹೀಗಾಗಿ ನಾನು ಇದು ಏನಪ್ಪ ಇಲ್ಲಿವರೆಗೆ ಬಂದಿದೆ ಅಂತ ಆತ ಏನು ಕೇಳ್ತಾನೆ ಅಂದರೆ, ಹಾಲು ಕೆಳಗಡೆ, ನೀರು ಇಲ್ಲಿವರೆಗೂ. ಸೊ ಹಾಲು ನೀರು ಬೆರೆಸಿದ್ದು ನೀರು ಇಲ್ಲಿವರೆಗೆ ಬರೋದು. ಅದಕ್ಕೆ ಅದು ಪ್ರಾಕ್ಟೀಸ್ ಆಗಿ ಆತ ಹಿಂಗೆ ಅನ್ನೋನು, ಇಲ್ಲಿವರೆಗೆ ಬಂದಿದ್ದಪ್ಪ, ಇಲ್ಲಿವರೆಗೆ ಬಂದಿದೆ ಅಂತ. ಸರಿ, ಕೆಲವರು ಜೀವನದಲ್ಲಿ ಈ ಬೆಂಕಿನ ನೀವು ಹಾದೋಗ್ತಾರ. ಈ ಬೆಂಕಿ ಏನು ತೋರಿಸ್ತದಂದರೆ, ಶದ್ರಕ್ ಮೇಷಕ್ ಅಬೇದ್ನೆಗೋ ಎಲ್ರಿಗೂ ಗೊತ್ತು, ಇದು ಟೆಸ್ಟ್ ಫಾರ್ ಯುವರ್ ಫೇತ್. ಕೆಲವರೆಲ್ಲರೂ ಯೇಸು ಸ್ವಾಮಿ ನಂಬಿದ್ರಿಂದ, ನೀವು ಬೈಬಲ್ ಓದ್ತಾ ಇರೋದ್ರಿಂದ, ಪ್ರಾರ್ಥನೆ ಮಾಡ್ತಾ ಇರೋದ್ರಿಂದ, ನೀವು ಪರಿಶುದ್ಧರಾಗಿ ಜೀವಿಸ್ತಾ ಇರೋದ್ರಿಂದ, ನೀವು ದೇವರ ಹತ್ತಿರ ಇರೋದ್ರಿಂದ ಮಾತ್ರವಲ್ಲದೆ ನೀವು ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಕೆಟ್ಟದನ್ನೆಲ್ಲ ತೊರೆದು ಬಿಟ್ಟು ಹೆಂಗಾರ ಆಗಲಪ್ಪ ನಾನು ದೇವರಿಗಾಗಿ ಜೀವಿಸಬೇಕು, ನಾನು ದೇವರಿಗಾಗಿ ಮನಸ್ಸಾಗಿ ನಾನು ಜೀವಿಸಬೇಕು, ನಂಗೆ ಹೆಂಗಾದರೂ ನಂಗೆ ಇವೆಲ್ಲ ಬೇಡಪ್ಪ, ಯಾರು ಹೆಂಗೋ ಗೊತ್ತಿಲ್ಲ, ನಾನು ಮಾತ್ರ ದೇವ್ರಿಗೆ ನಂಬಿಗಸ್ತನಾಗಿ ಜೀವಿಸ್ಬೇಕಂತೇಳಿ ನೀವು ಯಾರ್ಯಾರು ತೀರ್ಮಾನ ಮಾಡಿದ್ದೀರೋ, ಅಥವಾ ನನ್ನ ಜೀವನದಲ್ಲಿ ಏನು ಕಷ್ಟಗಳು ನನಗೆ ಬಂತು, ಮರಣನೂ ಬಂತು, ಆದರೂ ಸಹ ನಾನು ದೇವರಿಗಾಗಿ ನಂಬಿಗಸ್ತನಾಗಿ ಜೀವಿಸ್ಬೇಕು ಅಂತೇಳಿ ಯಾರ್ಯಾರು ಜೀವಿಸ್ತಾ ಇದ್ದೀರೋ, ಸೇವೆ ಮಾಡ್ತಾ ಇದ್ದೀರೋ, ಮತ್ತು ಯಾರ್ಯಾರು ಕರ್ತನಿಗಾಗಿ ನೀವು ವೈರಾಗ್ಯವಾಗಿ ಜೀವಿಸ್ತಾ ಇದ್ದೀರೋ, ಯಾರು ಹೆಂಗೋ ಗೊತ್ತಿಲ್ಲಪ್ಪ ನಾನು ಪರಿಶುದ್ಧನಾಗಿ ಜೀವಿಸ್ಬೇಕಂತ ಯಾರ್ಯಾರು ತೀರ್ಮಾನ ಮಾಡಿದಿರೋ ಅವರೆಲ್ಲರೂ ಇದರಲ್ಲಿ ಹಾದೋಗ್ತೀರ. ಆ ರೀತಿ ಎಷ್ಟೋ ಜನ ನೀವು ಹಾದೋಗ್ತಾ ಇರ್ಬೋದು. ಈ ದಿನ ಈ ಸಂದೇಶದ ಮೂಲಕವಾಗಿ ನೀವು ಆಶೀರ್ವಾದ ಹೊಂದಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ. ಖಂಡಿತವಾಗಿ ನಿಮ್ಮ ಜೀವಿತವನ್ನು ಯೇಸುವಿಗೆ ಒಪ್ಪಿಸಿಕೊಡ್ರಿ. ಒಂದು ವೇಳೆ ನಿಮ್ಮ ಪಾಪ ಕ್ಷಮಾಪಣೆಗಾಗಿ ಯೇಸುವಿಗೆ ನಿಮ್ಮ ಜೀವಿತ ಒಪ್ಪಿಸಿಕೊಡದೆ ಹೋದರೆ, ಅಥವಾ ನಿಮ್ಮ ಜೀವನದಲ್ಲಿ ಪಾಪದ ಮೇಲೆ ನಿಮಗೆ ಜಯ ಇಲ್ಲ ಎಂಬುದಾಗಿ ಹೇಳಿ ಇವತ್ತು ನೀವು ಯೋಚನೆ ಮಾಡ್ತಾ ಇರೋದಾದರೆ, ಯೇಸು ಅದಕ್ಕಾಗಿಯೇ ಶಿಲ್ಬೆ ಮೇಲೆ ಸತ್ತರು, ಮಾತ್ರವಲ್ಲದೆ ಸಮಾಧಿಯಲ್ಲಿ ಎದುರುಪಟ್ಟು 3ನೇ ದಿನ ಎದ್ದು ಬಂದರು. ನಿಮ್ಮನ್ನು ಪೂರ್ಣ ಜಯಶಾಲಿಗಳಾಗಿ ಅವರು ಕರೆದಿದ್ದಾರೆ. ಎಲ್ಲರ ಮೇಲೆ ಜಯ ಹೊಂದ್ರಿ, ಆಶೀರ್ವಾದ ಹೊಂದ್ರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆ ಆದವರು ನಿಮ್ಮ ಸ್ತೋತ್ರ. ಈಗ ಸ್ವಾಮಿ, ನಿಮ್ಮ ಕರಗಳನ್ನು ಒಪ್ಪಿಸಿಕೊಡ್ತೇವೆ. ದೇವ, ಈ ಸಂದರ್ಭದಲ್ಲಿ ರಾಜನೇ ಕರ್ತನೆ, ಯಾರ್ಯಾರು ತಮ್ಮ ಹೃದಯವನ್ನು ಈಗ ಯೇಸು ಒಪ್ಪಿಸಿಕೊಟ್ಟಿದ್ದಾರೋ, ಯಾರ್ಯಾರು ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ನಿನ್ನ ಬಳಿಗೆ ಬಂದಿದ್ದಾರೋ ಅವರಿಗೆ ನೀ ಕೃಪೆ ಕೊಡು. ಮಾತ್ರವಲ್ಲದೆ ಯಾರ್ಯಾರು ದೇವರೇ ಈ ಹಾದಿಗಳಲ್ಲಿ ಹಾದೋಗ್ತಾ ಇದ್ದಾರೋ ಅವರಿಗೆ ಧೈರ್ಯ ಕೊಡು, ಅವ್ರನ್ನ ಬಲಪಡಿಸಿ ನಡೆಸು. ಆ ರೀತಿ ನೀನು ಮಾಡ್ತೀವಿ, ಅದಕ್ಕಾಗಿ ಸ್ತೋತ್ರ. ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಟ್ರೆ ಸ್ವಾಮಿ, ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೆನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಡುಕಲಿ. ಆಮೆನ್. ಗಾಡ್ ಬ್ಲೆಸ್ ಯು.
ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್